ರುಚಿಯಾದ ಪಡವಲಕಾಯಿ ಸಾಂಬಾರು ಮಾಡಲು ಬೇಕಾಗುವ ಪದಾರ್ಥಗಳು: ಪಡವಲಕಾಯಿ ಮತ್ತು ತೊಗರಿಬೇಳೆ, ಹೆಚ್ಚಿದ ಟೊಮೊಟೊ ಸ್ವಲ್ಪ. ಖಾರವನ್ನು ರೆಡಿ ಮಾಡಿಕೊಳ್ಳೋಣ. ಮೊದಲು ಈರುಳ್ಳಿ, ಸಾಂಬಾರು ಪುಡಿ 2 ಸ್ಪೂನ್, 1 ಸ್ಪೂನ್, ಸ್ವಲ್ಪ ನೀರನ್ನು ಹಾಕಿ ಮಸಾಲವನ್ನು ರುಬ್ಬಿಕೊಳ್ಳೋಣ. ರುಬ್ಬಿದ ಮಸಾಲವನ್ನು ಪಡವಲಕಾಯಿಗೆ ಸೇರಿಸಿಕೊಳ್ಳೋಣ. ಸ್ವಲ್ಪ ತುರಿದ ತೆಂಗಿನಕಾಯಿಯನ್ನು ರುಬ್ಬಿಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆಯನ್ನು ಹಾಕಿಕೊಳ್ಳೋಣ 1 ಸ್ಪೂನ್. ನಂತರ ಕಾಯ್ದ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿಕೊಳ್ಳೋಣ. ಹಾಕಿಕೊಂಡು ಫ್ರೈ ಮಾಡಿಕೊಳ್ಳೋಣ. ನಂತರ ಪಡವಲಕಾಯಿ ಮತ್ತು ರುಬ್ಬಿದ ಖಾರವನ್ನು ಮಿಕ್ಸ್ ಮಾಡಿಕೊಂಡಿರುವಂಥ ಪಡವಲಕಾಯಿಯನ್ನು ಒಗ್ಗರಣೆ ಒಳಗೆ ಹಾಕಿಕೊಳ್ಳೋಣ. ಇದನ್ನು ಬೇಯಲು ಬಿಡೋಣ. ಇದು ಕುದಿ ಹತ್ತಿದ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಲು ಬಿಡೋಣ. ಕುದಿದ ನಂತರ ರುಬ್ಬಿದ ತೆಂಗಿನಕಾಯಿ ರಸವನ್ನು ಹಾಕಿಕೊಳ್ಳೋಣ. ಇದನ್ನು ಸ್ವಲ್ಪ ಕುದಿಯಲು ಬಿಡೋಣ. ನೋಡಿ, ಸಾಂಬಾರು ಕುದೀತಾ ಇದೆ. ಸ್ಟವ್ ಆಫ್ ಮಾಡಿಕೊಳ್ಳೋಣ. ರುಚಿಯಾದ ಸಾಂಬಾರು ರೆಡಿಯಾಗಿದೆ. ಈಗ ಸರ್ವ್ ಮಾಡಿಕೊಳ್ಳೋಣ.